ಯಾರು ಬರಬೇಡಿ ಇಲ್ಲಿ, ದಯವಿಟ್ಟು ಹೋಗ್ಬಿಡಿ, ಹೋಗ್ಬಿಡು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರ ಕೈಯಲ್ಲೂ ಫೋನು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಗೈಸ್, ಇವತ್ತು ನಾವು ಎಲ್ಲ ಸೇರಿಕೊಂಡು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಅವರೆಲ್ಲ ಬರೋದು ಲೇಟು, ಸೊ ನಾವು ರೆಡಿ ಮಾಡ್ಕೊಳ್ಳೋಣ ಮಶ್ರೂಮ್ ಬಿರಿಯಾನಿಗೆ. ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಎಲ್ಲದನ್ನು ಹೇಳ್ತೀನಿ. ಓಕೆ, ಮಶ್ರೂಮ್ ಬಿರಿಯಾನಿ ನಾನು ಮಾಡ್ತೀನಿ, ಬಿಡು ಬೇಡ, ಯಾರು ಬರಬೇಡಿ ಇಲ್ಲಿ, ದಯವಿಟ್ಟು ಹೋಗ್ಬಿಡು ಮಮ್ಮಿ, ಇರಬೇಡ ಇಲ್ಲಿ. ಒಬ್ರಕ್ಕೂ ಒಂದಕ್ಕೂ ಸಪೋರ್ಟ್ ಮಾಡಲ್ಲ ಗೈಸ್, ಒಬ್ರು ನನಗೆ ಬೇಡ, ಏನು ಮಾಡಬೇಡ, ಬೇಡ ನಂಗೆ ಬೇಡ ಅಂದಿದ್ದಾನೆ, ನಾನು ಮಾಡ್ಕೊತೀನಿ, ನಂಗೆ ಗೊತ್ತು. ಪ್ರತಿಯೊಬ್ಬರಿಗೂ ಎಲ್ಲದರಲ್ಲಿ ಯಾರು ಸಪೋರ್ಟ್ ಮಾಡೋಕ್ಕಿರ್ತಾರೆ, ಬಟ್ ಎಷ್ಟು ಇದಾಗುತ್ತೆ ಅಂತಂದರೆ ಒಬ್ಬರು ಆ ಕರೆಕ್ಟ್ ಟೈಮಿಗೆ ಕರೆದಿದ್ದ ಟೈಮಿಗೆ ಬರೋದೇ ಇಲ್ಲ. ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಆಗಿರ್ತಾರೆ ಗೈಸ್, ಎಲ್ಲರೂ ಅಷ್ಟೇ. ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ, ಬಿಕಾಸ್ ಇದನ್ನು ಫ್ರೈಗೆ ಹಾಕ್ತೀನಿ, ಇದನ್ನು ಗ್ರೈಂಡ್ ಮಾಡೋಕೆ ಹಾಕ್ತೀನಿ. ಓಕೆನಾ, ಒಂದು ಎರಡೂವರೆ. ಸೊ ಎರಡೂವರೆ ರೈಸ್ ಏನು ತೊಗೊಂಡಿದ್ದೀನಿ, ಇದನ್ನ ನೆನೆಸಿಡೋಣ. ಓಕೆನಾ, ತೊಳ್ಕೊಬೇಕು. ಇದರಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಫ್ರೈ ಮಾಡ್ಕೊಬೇಕು. ಓಕೆನಾ, ಫಸ್ಟ್ ತೊಳ್ಕೊಳ್ಳೋಣ. ಇವಾಗ ಇದಕ್ಕೆ ಇಷ್ಟು ಹಸಿಮೆಣಸಿನ್ಕಾಯಿ ಹಾಕೋಣ. ಓಕೆ, ಇದೆಲ್ಲ ಇರಲಿ. ಸೊ ಇಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತಾನೆ, ಸೊ ಎಣ್ಣೆಗೆ ಇಟ್ಬೇಕಲ್ಲ ಜೀರಿಗೆ, ಓಕೆ, ಮೆಣಸು, ವೆರಿ ಗುಡ್ ಫಾರ್. ಆಮೇಲೆ ಒಂದಿಷ್ಟು ಚಕ್ಕೆ, ಅದಕ್ಕೆ ಈರುಳ್ಳಿ ಆಮೇಲೆ ಇಲ್ಲೇನು ನೆನೆಸಿಟ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಬೇಕು. ಅನ್ಬಿಲೀವಬಲ್. ಚಟಾಪಟ ಫುಲ್. ಸೂರ್ಯಣ್ಣ ನನಗೆ ಯೂಸರ್ ನೇಮ್ ಪಾಸ್ವರ್ಡ್ ಎರಡು ಕೊಟ್ಟು ಇವರಿಬ್ಬರು ಎಲ್ಲ ನೀರು ಚೆನ್ನಾಗಿ ಬಿಡಬೇಕು. ಈರುಳ್ಳಿ ಹೊಡೆದಿ ಸಿಕ್ಕಿದೆ. ಅದಾದರೆ ಮಿಕ್ಸಿನ ಮಿಕ್ಸಿ ಆಗಿದೆ, ರಿಂಗ್ ಮಿಕ್ಸಿ. ಸೊ ಇದನ್ನು ಎಲ್ಲಿ ಗಾಳಿ ಬರುತ್ತೆ ಎಲ್ಲೆಡೆ ತಣ್ಣಗಾಗಲಿ. ಸೊ ಫಸ್ಟು ಇದನ್ನು ಇಟ್ಕೊಳ್ಳೋಣ. ಓಕೆ, ಇದಕ್ಕೆ ಫಸ್ಟು ಹೋಗ್ತಿರುವಂಥ ಸಾಮಗ್ರಿ ಎಣ್ಣೆ. ಅಷ್ಟೊಂದು ಯಾವಾಗಲೂ ಅಪರೂಪಕ್ಕೆ ತಿಂತೈತೆ. ಸೊ ಎಣ್ಣೆ ಮೇನು ಗೈಸ್, ಏನು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಎಣ್ಣೆ ಅಂತೂ ಓಕೆ, ಅದೇ ಮೇನ್ ಇದು. ಈ ಎಣ್ಣೆ ಏನು ಹಾಕಿದ್ದಾರೆ, ಈ ಎಣ್ಣೆ ಫ್ರೈ ಆಗ್ತಿದ್ದಂಗೆ, ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸೋಂಪು, ಪಲಾವ್ ಎಲೆ ಗೊತ್ತಿರುತ್ತಲ್ಲ ನಿಮಗೆಲ್ಲ, ಒಂದೆರಡು ಮೂರು ಹಾಕ್ಕೊಳ್ಳಿ. ಇದೇನು ಸ್ಟಾರ್ ಅದೊಂದನ್ನು ಹಾಕ್ಕೊಳ್ಳಿ. ಇದು ಗೊತ್ತಲ್ಲ, ಇದು ಮರಾಠಿ ಮೊಗ್ಗ, ಇದನ್ನು ಒಂಚೂರು ಹಾಕ್ಕೊಳ್ಳಿ. ಈಗ ನೈಸ್. ಏಲಕ್ಕಿ
ಏಲಕ್ಕಿ ಒಂದು 4-5 ಏಲಕ್ಕಿ ಹಾಕೊಳ್ಳಿ. ಒಂದು ಚಕ್ಕೆ ಲವಂಗ, ಒಂದು 4 ಚಕ್ಕೆ, ಒಂದೆರಡು ಚಕ್ಕೆ, ಒಂದೆರಡು ಚಕ್ಕೆ, ಒಂದು 5 ಲವಂಗ. ಗೈಸ್ ಜಾಯ್ಕಾಯಿ ಅಂತ ಸಿಗುತ್ತೆ, ಇದನ್ನು ಸಣ್ಣ ಪೀಸ್ ಇದ್ರೆ ಅದು ಹಾಕೊಂಬಿಡಿ. ಮರಾಠಿ ಮೊಗ್ಗು ಅಂತ ಇದೆ, ಈ ಮರಾಠಿ ಮೊಗ್ಗನ ಒಂದು 2 ಪೀಸ್ ಹಿಂಗೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಿದ್ದೀರಾ ಮತ್ತು ಬಿರಿಯಾನಿಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡಿದ್ದೀರಾ. ಅದಕ್ಕೆ ಆನಿಯನ್ ಮತ್ತು ಚಿಲ್ಲಿ ಹಾಕ್ಕೊಬೇಕು. ಓಕೆ, ಕಟ್ ಮಾಡ್ಕೊಂಡಿರೋಂಥ ಆನಿಯನ್ ಮತ್ತು ಚಿಲ್ಲಿ. ಆಮೇಲೆ ಮಾಡೋಣ, ಇವಾಗ ಫಸ್ಟ್ ಇದೆ ಆಗ್ಬಿಡಲಿ. ಇದು ಇವಾಗ ಏನಪ್ಪ ಅಂತಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಹೋಗೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೊಳ್ಳಿ. ಹೆಂಗೆ ಕಟ್ ಮಾಡ್ಕೊತೀರ ಅಂತಂದರೆ ಹಿಂಗೆ ಕಟ್ ಮಾಡ್ಕೊಳ್ಳಿ. ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀರಿ ಅದನ್ನು ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಇವಾಗ ಆನಿಯನ್ ಫ್ರೈ ಆಗಿದೆ, ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಇಲ್ಲ ಇದು ನೋಡು, ಇದು ತಗೋ. ಸೊ ಗೈಸ್ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕು. ಓಕೆ, ಈ ಮಸಾಲೆ ಏನು ಆಡ್ಸಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕೋಣ ಬನ್ನಿ. ಇದಕ್ಕೊಂಚೂರು ನೀರು ಹಾಕೊಂಡಿದ್ದೀನಿ ಕಲಿಸ್ಕೊಂಡು. ಇದಕ್ಕೇನೆ ಮಶ್ರೂಮ್ನ ಹಾಕೋಣ. ಆಹಾ, ಏನು ಚೆನ್ನಾಗಿದೆ ನೋಡಿ. ಇದು ಹಿಂಗೆ ಇವಾಗ ಒಂಚೂರು ನೀರು ಹಾಕ್ಬಿಟ್ಟು ಮಶ್ರೂಮ್ ಗ್ರೇವಿ ಆಯಿತು ಅಷ್ಟೇ. ಇದನ್ನು ಮಾರಿ ಒಂದು ಗೀ ರೈಸ್ ಮಾಡಿದ್ರೆ ಹೆಂಗಿರೋದು, 70 ರೂಪಾಯಿ ಇಡ್ತೀನಪ್ಪ. ನೆಕ್ಸ್ಟು ಉಪ್ಪು. ಸೊ ಫಸ್ಟ್ ನೀವು ಹಾಕ್ಕೊಳ್ಳಿ. ಓಕೆ, ರುಚಿಗೆ ತಕ್ಕಷ್ಟು ಫಸ್ಟ್ ಹಾಕ್ಕೊಂಡು ಫಸ್ಟ್ ಬೇಯಲಿ, ಆಮೇಲೆ ಮತ್ತೆ ಇನ್ನು ಬೇಕಾದ್ರೆ ಹಾಕ್ಕೊಳ್ಳಿ. ಇದಕ್ಕೆ ನಮ್ಮ ಸೀಕ್ರೆಟ್ ಗರಂ ಮಸಾಲ ಒಂದಿದೆ, ಸೊ ಅದನ್ನು ಹಾಕ್ತಾಯಿದ್ದೀವಿ. ಸೊ ಗರಂ ಮಸಾಲ ಆಗಿದೆ. ಅದ್ಭುತವಾಗಿ ಬರ್ತಾ ಇದೆ. ನೋಡೋಣ ಫೈನಲ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಹೊಟ್ಟೆ ಹಸಿದು ಗೈಸ್. ಆಹಾ, ಗೈಸ್ ನಾವೆಲ್ಲರೂ ಇಷ್ಟು ಕಷ್ಟಪಟ್ಟು, ಎಲ್ಲ ಹುಡುಗರು ಆಕಾಶ್, ಧ್ರುವ, ಚರು ಎಲ್ಲ ನಾವೆಲ್ಲರೂ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ಇವಳು ಒಬ್ಳು ಇಲ್ಲಿ ಕಿಂಡ್ರ್ ಜಾಯ್ ಹಿಂಗೆ ನಿಕ್ಕೊಂಡ್ ಕೂತವಳೆ. ಪಾತ್ರೆ ತೊಳಿ ಅಂತಂದ್ರೆ ಅಲ್ಲಿ ಕಿಂಡ್ರ್ ಜಾಯ್ ತಿನ್ಕೊಂಡು ಕೂತವಳೆ. ಸಂಜು, ನಿಂಗೆ ಇದು ರೆಡಿಕ್ಯುಲಸ್ ಅನ್ಸಲ್ವಾ? ಮಾತಾಡ್ದ ನಿನ್ ಜೊತೆ ನೀನು. ಗೈಸ್ ಪಾತ್ರೆ ಇದೆ, ಒಂಚೂರು ತೊಳಿಬಾರೆ ಅಂತಂದ್ರೆ ನಂಗೆ ಬರಲ್ಲ ಪಾತ್ರೆ ತೊಳಿಯೋಕೆ, ನಂಗೆ ಹೇಳ್ಕೊಟ್ಟಿಲ್ಲ ಮನೇಲಿ ಅಂತ ಅಂತಾಳೆ. ನಿಮ್ಮ ಮನೇಲಿ ಇವಾಗಲೂ ರೈಸ್ ಹಾಕೋದನ್ನ ತೋರ್ಸೋದೇ ಮರ್ತೋಗ್ತೀನಿ. ನೀವು ನೀರು ಹಾಕ್ಬಿಟ್ಟು ಯಾವಾಗ ಅದು ಕುದಿ ಬರುತ್ತೋ, ಅದು ಕುದೀತಾ ಇರಬೇಕಾದ್ರೆ ನೀವು ಇಲ್ಲಿರೋ ರೈಸ್ಗಳನ್ನೆಲ್ಲ ಎತ್ತಿ ಇದರೊಳಗೆ ಚಪ್ಪಕ್ಕನಾಗ ಹಾಕಿ. ಓಕೆನಾ?
ಯೂಶಲಿ ನಾನು ಪಾತ್ರೆಯಲ್ಲೇ ಮಾಡೋದು. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮಾಡ್ತೀನಿ, ಸಾಗದ ಬರುತ್ತೆ. ಇದು ಯೂನಿಕ್ ಆಗಿ ಇವತ್ತು ಫಸ್ಟ್ ಟೈಮ್ ಮಾಡಿರುವಂತಹ ಮಶ್ರೂಮ್ ಬಿರಿಯಾನಿ. ನಿಮಗೆ ಟೊಮೆಟೊ ಬಾತ್ ಮಾಡೋದು ಹೇಳ್ಕೊಡ್ತೀನಿ. ಕ್ರೇಜಿ ಟೊಮೆಟೊ ಬಾತು, ಇಷ್ಟಪಡ್ತೀರಾ? ಐ ಮೀನ್ ಸೂಪರಾಗಿರುತ್ತೆ ಬೆಳಗ್ಗೆ ನಾಷ್ಟಕ್ಕೆ. ಅದಕ್ಕೇನು ಮಾಡಬೇಕು ಅಂತಂದರೆ ನೈಟು ಗ್ರೌಂಡ್ ನಟ್ನ ಸೋಕ್ ಮಾಡ್ಕೋಬೇಕು. ಓಕೆ, ರಾತ್ರಿನೇ ಅದನ್ನ ನೆನೆಸ್ಬಿಟ್ಬಿಡ್ಬೇಕು. ಓಕೆ, ಬೆಳಗ್ಗೆ ಆಗಿರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಇವಾಗ ಸದ್ಯಕ್ಕೆ ಮಶ್ರೂಮ್ ಬಿರಿಯಾನಿ. ಗೈಸ್ 2 eternity later ನನ್ನ ತಂಗಿಗೆ ಮಕ್ಕುಗದ ಮೇಲೆ ಬಂದು ಪಾತ್ರೆ ತೊಳಿತಾಳೆ. ಬರೀ ಯಾಕೆ ನೀನು ಎಕ್ಕ ಮೂವಿ ಸಂಜೆ ನಂತರ ಆಡ್ತಿದ್ಯಾ? ಆಫ್ ಮಾಡೋ. ರೀಲ್ ಸ್ಟಾರ್ ಗೈಸ್, ರೀಲ್ ಸ್ಟಾರ್ ಏನಕ್ಕೆ ಕೇಳಿ, ಇವನು ಬರೀ ರೀಲ್ಸ್ ನೋಡ್ತಾ ಇರ್ತಾನೆ. ಹಲೋಡಿ ಹಿಂಗೆ ನಮಗೆ ತೋರಿಸೋದು ಈ ಥರ ನೋಡಿ. ಹುಚ್ಚ ಇದ್ದಾರ ತೋರಿಸ್ತಾ ಇರ್ತಾನೆ. ನಮ್ಮಮ್ಮ ಅಂತೂ ತಡಿಯ ಸೌಂಡು. ಹಾಯ್ ಮಮ್ಮಿ, ಏನಿಗೆ ವೇಟ್ ಮಾಡ್ತಿದ್ಯಾ? ತಟ್ಟೆ ಇಟ್ಕೊಂಡು ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ಚೆನ್ನಾಗಿದೆ. ಯಾರು ಕೊಡೋದು ಇವಾಗ? ಸೂರ್ಯ. ಹಲೋಡಿ ಗೈಸ್, ಸುಕ್ನಾತಿ ಸುಬ್ಬಿ. ಏನು ಲುಕ್ಕು? ಎಲ್ರಿಗೂ ಹೇಳ್ಬಿಡ್ತೀನಿ ಜನಗಳಿಗೆ ನಿನ್ನ ಬಗ್ಗೆ ಏನೇನು ಮಾಡ್ತೀಯ ಅಂತ. ನೋಡಿ ಗೈಸ್, ಟ್ಯೂಷನ್ ಮಾಡ್ತಾಳೆ, ಕಷ್ಟಪಡ್ತಾಳೆ, ಎಲ್ಲ ಮಾಡ್ತಾಳೆ, ಓದ್ಕೊತಾಳೆ, ಎಲ್ಲ ಮಾಡ್ತಾಳೆ. ಗೈಸ್ ಎಲ್ಲರ ಕೈಯಲ್ಲೂ ಫೋನು. ಮಮ್ಮಿ ವೆಯ್ಟ್ ಮಾಡ್ತಾ ಇದೆಯಾ? ಏನನ್ಸುತ್ತೆ ನಿಂಗೆ? ಒಳ್ಳೇದು ಅನ್ಸುತ್ತೆ. ಕೆಟ್ಟದ್ದು ಅನಿಸುತ್ತೆ ಅಲ್ವಾ? ಬೇಜಾರಾಗ್ತಿಲ್ವಾ? ಬೇಜಾರೇನಿಲ್ಲ, ಆಗ್ಬೇಕಲ್ಲ. ಅನ್ನ ಆಗೋವರೆಗೂ ಇರಬೇಕು, ತಾಳ್ಬೇಕು. ತಾಳಿದ್ರೆ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಬೇಡ ಅಂತ ತಟ್ಟೆ ಬಿಸಾಕ್ಬಿಟ್ಟು ಹೋದ್ರೆ ನಮ್ಮ ಹೊಟ್ಟೆಗೆ ಲಾಸ್. ನೋಡಿ ಗೈಸ್, ಕಲ್ತ್ಕೊಳ್ಳಿ. ಇವಳು ನೋಡಿ, ಇವಳು ಹಂಗೆ ತಟ್ಟೆ ಬಿಸಾಕ್ಬಿಡು ಹೋಗೋಳು ಬೇಡ ಅಂತ. ಬಿಸಾಕಂಗಿದ್ರೆ ಹಾಕಿ ಕೂತಿರೋಳು. ಅದು ಆಗ ಅವಳಿಗೆ ಹೊಟ್ಟೆ ಚುರ್ರ ಅಂತಿರುತ್ತೆ, ತಿನ್ಬೇಕಲ್ಲ ಅನ್ನ ಮಾಡಿದ್ದು ಟೇಸ್ಟು. ಇದನ್ನು 2 ನಿಮಿಷ ಕಾಯ್ಬೇಕು ನಾವು. 2 ನಿಮಿಷ ಆದ ತಕ್ಷಣನೇ 1 ನಿಮಿಷ ಇದೆಯಾ? ಓಕೆ, ಚೆನ್ನಾಗಿಲ್ದೇ ಇದ್ರು ತಿನ್ನಿ, ಬೇಜಾರು ಮಾಡ್ಕೊಬೇಡಿ. ಒಂದೊಂದ್ಸರಿ ಅದು ಏನಾಗುತ್ತೆ, ಅದು ಇದು ಕಮ್ಮಿ ಆಗುತ್ತೆ. ಉಪ್ಪೆಲ್ಲ ಕಮ್ಮಿ ಆಗಿರಲ್ಲ. ಅದೇ ಉಪ್ಪು ಕರೆಕ್ಟ್ ಟೇಸ್ಟ್. ನನಗೆ ಅಳತೆ ಎಷ್ಟು ಬೇಕು ನೋಡಿದೆ. ಓಕೆ ಗೈಸ್, ಆಗಿದೆ. ಸೊ ಇಲ್ಲಿ ಎತ್ತಿಟ್ಟಿದ್ದೀನಿ, ಇದನ್ನ ಎತ್ತಿಡೋಣ. ಬೆಳಿಗ್ಗೆ ಮಾಡಿದವ್ರ ಹತ್ರ ಕೇಳೋಣ. ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್, ಲೇಡಿ ಹೆಂಗಿತ್ತು ಚಿರು? ಸೂಪರ್. ಹೇಗೇಶ್ ಏನು ಸೂಪರ್ ಆಗಿದೆ ಕಂದ. ನಾನು ತಿನ್ಬಿಟ್ಟು ಹೇಳ್ತೀನಿ ತಡೆ. ನಿಂಬೆಣ್ಣ ಕೊಡು. ಆಹಾ, ಮಶ್ರೂಮ್ ಗೈಸ್, ಮಶ್ರೂಮ್ ಹೇಳಿದ್ರು, ಮಶ್ರೂಮ್ ನಂಗೆ ಹೆಂಗಿದ್ರು ಇಷ್ಟ ಆಗುತ್ತೆ. ಇದು ರೆಸ್ಟೋರೆಂಟ್ ಓಪನ್ ಮಾಡಿದೆ ಮಮ್ಮಿ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು